ಚುನಾವಣೆ ತುಂಬ ವಿಶೇಷವಾದ್ದು ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದರೆ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ನೀವು ನೋಡಿ, 2 ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಆ ಮಕ್ಕಳು ಇಬ್ಬರು ನಮ್ಮ ಸಾಮಾನ್ಯ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅಂಥವ್ರನ್ನ ನಮ್ಮ ಜನ ಆಯ್ಕೆ ಮಾಡಿದ್ದಾರೆ. ಯಾಕಂದರೆ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳನ್ನ ಇವತ್ತು ಸೋಲಿಸಿದ್ದಾರೆ ಅಂತಂದರೆ ಅದು ನಾವೆಲ್ಲ ಹೆಮ್ಮೆ ಪಡೋಂಥ ವಿಚಾರ. ಕಾಂಗ್ರೆಸ್ ಪಕ್ಷನ ಎಷ್ಟು ನಮ್ಮ ಕರ್ನಾಟಕದಲ್ಲಿ ಜನ ಕೈ ಹಿಡ್ದಿದ್ದಾರೆ ಅಂತ ಯಾಕಂದರೆ ಈ ಒಂದು ಸಂದರ್ಭದಲ್ಲೇ ಗೊತ್ತಾಗುತ್ತೆ. ಈ ಒಂದು ವಿಜೇಂದ್ರ ಕೂಡ ಮೊನ್ನೆ ಮಾತಾಡ್ತಾ ಹೇಳ್ತಿದ್ರು, ಸಿದ್ದರಾಮಯ್ಯನವ್ರಿಗೆ ಇದು ಕೊನೆ ಅಧಿವೇಶನ ಅಂತ ಹೇಳ್ತಾ ಇದ್ರು. ಸಾಮಾನ್ಯ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ, ಸಾಮಾನ್ಯ ವಿಜೇಂದ್ರ ಅವರು ಅವರು BJP ಅಧ್ಯಕ್ಷರಾಗಿ ಇದು ಕೊನೆ ಅಂತ ನಾನು ಕೂಡ ಭಾವಿಸ್ತೇನೆ. ಯಾಕಂದರೆ ಮುಂದಿನ ದಿವಸಗಳಲ್ಲಿ ಅವ್ರ ಪಕ್ಷ ಅವ್ರನ್ನ ಇಟ್ಕೊಳಲ್ಲ ಅಂತ ಈ ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ಎದುರುಗಡೆ ನಮ್ಮ ಸಾಮಾನ್ಯ ಕಾರ್ಯಕರ್ತರು ಗೆದ್ದಿರೋದು, ಅದು ನಮ್ಮ ಕಾಂಗ್ರೆಸ್ ಬಲ, ಅದು ನಮ್ಮ ಕಾಂಗ್ರೆಸ್ ಶಕ್ತಿ ಅಂತ ನಾನು ಈ ನಿಮ್ಮ ವಾಹಿನಿ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಾಜಿ ಮುಖ್ಯಮಂತ್ರಿಗಳ ಮಗ ಹೇಳ್ತಿರಲ್ಲ, ಈಗ ಅವ್ರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಲ್ಲ, ಇಲ್ಲಿ ಪೆನ್ ಡ್ರೈವ್ ಮತ್ತೊಂದು ನನಗೆ ಗೊತ್ತಿಲ್ಲ. ನಾನು ಈ ಒಂದು ಸಂದರ್ಭದಲ್ಲಿ ಪಠಾಣ್ ಅವರು ಆಕ್ಚುಲಿ ತುಂಬ ಸಾಮಾನ್ಯ ಕಾರ್ಯಕರ್ತ. ಆ ಸಾಮಾನ್ಯ ಕಾರ್ಯಕರ್ತನ ಬೊಮ್ಮಾಯಿ ಮಗ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು, ಅವರ ಮಗನ ಎದುರುಗಡೆ ಪಠಾಣ್ ಅವ್ನು ಸಾಮಾನ್ಯ ಕಾರ್ಯಕರ್ತ ಇವತ್ತು ಒಂದು ಒಳ್ಳೆ ಲೀಡಿಂಗಲ್ಲಿ ಬಡವ ಅಷ್ಟೊಂದು ಗೆದ್ದಿದ್ದಾರೆ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಶಕ್ತಿ ಏನು ಅಂತ ಈ ಒಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಪ್ರಜಾಪ್ರಭುತ್ವದ ಶಕ್ತಿ ಇವತ್ತು ಜಯ ಆಗಿದೆ ಅಂತ 100% ಇವತ್ತು BJP ಸರ್ಕಾರ, JDS ಸರ್ಕಾರ ಗ್ಯಾರಂಟಿನ ವಿರೋಧ ಮಾಡ್ತಾ ಇತ್ತು. ಆದರೆ ನಮ್ಮ ಸಿದ್ದರಾಮಯ್ಯರಾಗಲಿ DK ಶಿವಕುಮಾರ್ ಅವರಾಗಲಿ ಅವರು ಹೇಳಿದ್ದು ಯಾವುದೇ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ 1% ವಾಪಸ್ ತಗೊಳ್ಳಲ್ಲ ಅಂತ ಭರವಸೆ ಕೊಟ್ಟಿದ್ರು. ಅದಕ್ಕೆ ಅದರ ಪರವಾಗಿ ಮತದಾರರು ಮತ ಮಾಡಿದ್ದಾರೆ. ಹಾಗಾಗಿ ಗ್ಯಾರಂಟಿ ಇಲ್ಲಿ ವರ್ಕೌಟ್ ಆಗ್ತಿದೆ. ಇದನ್ನ ದೇಶದಲ್ಲಿ ಕೂಡ ಅದು ನಮ್ಮ ಕಾಂಗ್ರೆಸ್ ಅಳವಡಿಸ್ಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.